ಹಲೋ ನಮ್ಮ ಕರ್ನಾಟಕ ಮಂದಿ ಹೆಂಗದೇರಿ ಚಲೋ ಅದೇರಿ ಅನ್ಕೊಂತೀನಿ. ವೆಲ್ಕಮ್ ಟು ಶ್ರೀದೇವಿಸ್ ಚಾನಲ್. ಡೈಲಿ ಸಂಜಿಕ ಚಾ ಜೊತೆ ಏನಾದ್ರೂ ಕಾರ್ ತಿನ್ನಿಸ್ಬೇಕು ಅನ್ನಿಸ್ತದಲ್ರಿ. ಅದಕ್ಕೆ ನಾನು ಇವತ್ತು ನಿಮಗೆ ಹೆಸರು ಬ್ಯಾಳಿ ಯೂಸ್ ಮಾಡ್ಕೊಂತ ಚಿಪ್ಸ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಒಂದು ಬಟ್ಲ ಹೆಸರು ಬ್ಯಾಳಿ ತಗೊಂಡೇನ್ರಿ. ಈ ಹೆಸರು ಬ್ಯಾಳಿಗ್ರಿ ನಾನು ಸ್ವಲ್ಪ ನೀರು ಹಾಕೇನ್ರಿ. ನೀರು ಹಾಕ್ಬಿಟ್ಟು ಒಂದ್ಸರಿ ಚಲೋ ತಮ್ಮ ಎಲ್ಲಾನು ತೊಳೆದ್ ಬಿಡ್ರಿ ಈ ಥರ. ತೊಳೆದ ಆಮೇಲೆ ಒಂದೆರಡು ತಾಸು ನೆನೆ ಇಡ್ರಿ. ಈಗ 2 ತಾಸು ಆಗ್ಯದ್ರಿ. ನೀವು ನೋಡ್ಬೋದು ಹೆಸರು ಬ್ಯಾಳಿ ನೆನದ ಯಾವ ತರ ಕಟ್ ಆಗತೈತಿ ಈ ತರ ಆಗ್ಬೇಕ್ರಿ ಅದ. ಈಗ ಒಂದ ಮಿಕ್ಸಿ ಜಾರ್ ತಗೊಂಡೇನ್ರಿ. ಅದಕ್ಕ ನೆನೆ ಇಟ್ಟಿರುವಂತ ಹೆಸರು ಬ್ಯಾಳಿ ಹಾಕಾಕತ್ತೇನ್ರಿ. ಅಷ್ಟು ಹೆಸರು ಬ್ಯಾಳಿ ಅದ್ರೊಳಗೆ ಹಾಕೊಂಡ್ ಅದನ್ನ ಪೇಸ್ಟ್ ಮಾಡ್ಕೊರಿ. ನೋಡ್ರಿ ಈಗಿದ್ದ ಪೇಸ್ಟ್ ಆಗ್ಯದ. ಈ ತರ ಸ್ಮೂತ್ ಆಗಿ ಪೇಸ್ಟ್ ಆಗ್ಬೇಕ್ರಿ ಅದ. ಸ್ವಲ್ಪ ಹೆಸರು ಬ್ಯಾಳಿ ಉಳಿಬಾರ್ದ್ರಿ. ಈ ತರ ಸ್ಮೂತ್ ಆಗಿರ್ಬೇಕ್ರಿ ಪೇಸ್ಟ್. ಈಗ ಇದನ್ನ ನಾನು ಒಂದ್ ಬುಟ್ಟಿ ಒಳಗ ತಕ್ಕೋಕತ್ತೇನ್ರಿ. ಅದ ರುಬ್ಕೊಂಡಿದ್ವಲ್ರಿ ಪೇಸ್ಟ್, ಆ ಪೇಸ್ಟ್ನ ಒಂದ್ ಬುಟ್ಟಿ ಒಳಗ್ ಹಾಕಾಕತ್ತೇನ್ರಿ. ಈಗ ಅದಕ್ಕೆ ನಾನು ಒಂದ್ ಅರ್ಧ ಬಟ್ಲದಷ್ಟ ರವಾ ಹಾಕಾಕತ್ತೇನ್ರಿ. ಈಗ ಅದಕ್ಕೆ ನಾರಿ ಒಂದ್ ದೊಡ್ಡ ಬಟ್ಲಲ್ಲೇ ಅರ್ಧ ಬಟ್ಲದಷ್ಟ ಮೈದಾ ಹಿಟ್ಟು ಹಾಕಾಕತ್ತೇನ್ರಿ. ಈಗ ಅದಕ್ಕೆ ಒಂದ್ 2 ಸ್ಪೂನ್ ಎಣ್ಣೆ ಹಾಕಾಕತ್ತೇನ್ರಿ. ಆಮೇಲ್ರಿ ಒಂದ್ ಚಿಟಿಗೆ ಅರಿಶಿನ ಹಾಕಾಕತ್ತೇನ್ರಿ. ಆಮೇಲ್ರಿ ಒಂದ್ 2 ಸ್ಪೂನ್ ಅಷ್ಟ ಖಾರ ಹಾಕಾಕತ್ತೇನ್ರಿ. ನೀವ ಖಾರ ಎಷ್ಟ್ ಬೇಕ್ ಅನ್ನೋದ ನೋಡ್ಕೊಂಡ್ ಹಾಕೋರಿ. ನಾನು ಒಂದ್ 2 ಸ್ಪೂನ್ ಹಾಕಾಕತ್ತೇನಿ. ಆಮೇಲ್ರಿ ಅದಕ್ಕೆ ಒಂಚೂರ ಜೀರಿಗೆ ಹಾಕಾಕತ್ತೇನ್ರಿ. ಆಮೇಲ್ರಿ ಸ್ವಲ್ಪ ಅಜ್ವಾನ್ ಹಾಕಾಕತ್ತೇನಿ. ಅಜ್ವಾನ್ ಈ ತರ ತಿಕ್ ಹಾಕ್ರಿ. ಆಮೇಲ್ರಿ ಕಸ್ತೂರಿ ಮೆಂತೆ ಹಾಕಾಕತ್ತೇನ್ರಿ ಅದಕ್ಕ. ಆಮೇಲ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನ್ರಿ. ನೀವ ಎಷ್ಟ್ ಬೇಕ್ ಅನ್ನೋದ ನೋಡ್ಕೊಂಡ್ ಹಾಕೋರಿ ಉಪ್ಪ. ಈಗ ಇದೆಲ್ಲಾ ಹಾಕೈತಲ್ರಿ, ಇನ್ ಇದನ್ನ ನಾದ್ಕೋರಿ. ಇದಕ್ಕ ಸ್ವಲ್ಪ ನೀರ್ ಹಾಕ್ಬೇಡ್ರಿ. ಅದ್ ಹೆಸರು ಬ್ಯಾಳಿ ರುಬ್ಕೊಂಡಿದ್ದಿತ್ತಲ್ರಿ ಪೇಸ್ಟ್, ಆ ಪೇಸ್ಟ್ ಒಳಗನ ನಾದ್ಕೋರಿ. ಅಂದ್ರ ಸರಿಯಾಗಿ ಬರ್ತರಿ. ಮತ್ತ್ ನೀರ್ ಹಾಕಿದ್ರಂದ್ರೆ ಸರಿ ಆಗುದಿಲ್ರಿ. ಮೈದಾ ಹಿಟ್ಟ ನೀವು ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ ಹಾಕೋರಿ. ನಾದಿದಾದ್ಮೇಲೆ ಹಿಟ್ಟು ಯಾವ ತರ ಇರುತ್ತ ಅನ್ಕೋದ್ ನೋಡ್ಕೊಂಡ್ ಇನ್ನ ಮೈದಾ ಹಿಟ್ಟು ಹಿಡಿತೈತಂದ್ರ ಮತ್ ಹಾಕೋಬಹುದ್ರಿ. ನೋಡ್ರಿ ಈಗ ಇದನ್ನ ನಾದಿದ್ ಆಗ್ಯದರಿ. ಸ್ವಲ್ಪ ಈ ತರ ಗಟ್ಟಿ ಗಟ್ಟಿ ಆತಂದ್ರ ಚಲೋ ಬರ್ತದ್ರಿ. ಸ್ವಲ್ಪ ಗಟ್ಟಿ ಐತಿಲ್ರಿ, ಈ ತರ ಆಗಿರ್ಬೇಕ್ರಿ ಅದ. ಈಗ ಇದನ್ನ ಒಂದ್ ಅರ್ಧ ತಾಸ ಹಿಂಗ ನೆನ್ಯಾಕ್ ಇಡೋಣರಿ. ಈಗ ಇದ್ ಹಿಟ್ಟು ನೆನದೈತ್ರಿ. ಈಗ ಇದಕ್ಕ ಒಂದ್ ಸ್ಪೂನ್ ಅಷ್ಟ ಎಣ್ಣೆ ಹಾಕಾಕತ್ತೇನ್ರಿ. ಹಾಕಿ ಮತ್ತ್ ಅದನ್ನ ನಾದ್ಕೋತೇನ್ರಿ. ನೋಡ್ರಿ ಈ ತರ ಇದನ್ನ ಚಲೋ ತಮ್ಮೆ ನಾದ್ಕೋರಿ. ಈಗ್ರಿ ಒಂದ್ ಬಟ್ಲಾ ತಗೊಂಡೇನ್ರಿ. ಈಗ ಬಟ್ಲದೊಳಗ್ರಿ ಒಂದ್ 2 ಸ್ಪೂನ್ ತುಪ್ಪ ಹಾಕೊಂಡೇನ್ರಿ. ಮತ್ತ ಒಂದ್ ಸ್ಪೂನ್ ಅಷ್ಟ ಮೈದಾ ಹಿಟ್ಟು ಹಾಕಾಕತ್ತೇನ್ರಿ. ಮೈದಾ ಹಿಟ್ಟ ತುಪ್ಪ ಎರಡನ್ನೂ ಈ ತರ ಮಿಕ್ಸ್ ಮಾಡ್ಕೋರಿ. ನೋಡ್ರಿ ಈ ತರ ಕನ್ಸಿಸ್ಟೆನ್ಸಿ ಆಗ್ಬೇಕ್ರಿ ಅದ. ಆ ತರ ಎರಡನ್ನೂ ಮಿಕ್ಸ್ ಮಾಡ್ಕೋರಿ. ಈಗ ನಮ್ ಹಿಟ್ ರೆಡಿ ಆಗೇತ್ರಿ. ಈಗ ನಾವ್ ಅದನ್ನ ಉಳ್ಳಿ ಮಾಡ್ಕೊಂಡು ಬರ್ರಿ. ನಮ್ ಚಿಪ್ಸ್ ಮಾಡೋದಕ್ಕ ಉಳ್ಳಿ ಮಾಡ್ಕೋಬೇಕ್ರಿ. ಈಗ ನಾರಿ ಒಂದ್ ಸ್ವಲ್ಪ ಹಿಟ್ ತಗೊಂಡೇನ್ರಿ. ಅದನ್ನ ಈ ತರ ಉಳ್ಳಿ ಮಾಡ್ಕೊಂಡೇನ್ರಿ. ಈಗ ಅದಕ್ಕೆ 2 ಸೈಡ್ ಈ ತರ ಹಿಟ್ ಹಚ್ಚಾತೇನ್ರಿ. ಹಿಟ್ಟನ್ನು ನಾನು ಮೈದಾ ಹಿಟ್ಟ ತಗೊಂಡೇನ್ರಿ. ಈ ತರ 2 ಸೈಡ್ ಹಚ್ಚಿರಿ. ಅದನ್ನ ಈ ತರ ಲಟ್ಟಿಸ್ಬೇಕಾಗತ್ತರಿ. ಚಪಾತಿ ತರ ಈ ತರ ಉದ್ಕೊಂಡ್ ಇಟ್ಕೋರಿ. ಈ ತರ ಅದನ್ನ ತೆಳ್ಳನ ಲಟ್ಟಿಸ್ಬೇಕಾಗತ್ತರಿ. ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಅಂದ್ರೆ ಹೆಂಗ್ ಮಾಡೋದು ಅನ್ನೋದು ನಿಮಗೂ ತಿಳಿತದರಿ. ನೋಡ್ರಿ ಈಗ ಇದ ರೆಡಿ ಆಗೇತ್ರಿ. ಇಷ್ಟ ತೆಳ್ಳಗ ಅದನ್ನ ಲಟ್ಟಿಸ್ಕೋಬೇಕ್ರಿ. ಈಗ ಅದಕ್ ನಾವ ಅದ್ ಮೈದಾ ಹಿಟ್ಟ ಮತ್ತ್ ತುಪ್ಪದ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನ ಇದಕ್ಕ ಹಚ್ಬೇಕಾಗತ್ತರಿ. ಈ ತರ ಪೂರ್ತಿ ಈ ತರ ಹಚ್ಬೇಕ್ರಿ ಅದನ್ನ. ಅದನ್ನ ಈ ತರ ಎಲ್ಲಾ ಕಡೆ ಹಚ್ಚಿದಾದ್ಮೇಲ್ರಿ ಈ ತರ ಅದನ್ನ ಸುತ್ತಬೇಕ್ರಿ. ನೋಡ್ರಿ ಬಾರಿ ಟೇಸ್ಟಿ ಆಗಿರುತ್ತರಿ. ಮಕ್ಕಳಿಗಂತೂ ಬಾಳ ಇಷ್ಟ ಆಗ್ತದ. ನೋಡ್ರಿ ಈ ತರ ಅದನ್ನ ಪೂರ್ತಿ ಸುತ್ತಿಟ್ಕೋಬೇಕಾಗತ್ತರಿ. ಈಗ ಅದನ್ನ ನಾವ ಒಂದ್ ಚಾಕು ತಗೋಬೇಕ್ರಿ. ತಗೊಂಡ ಈ ತರ ಸಣ್ಣ 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 ಈ ತರ ಕಟ್ ಮಾಡಿ ಇಟ್ಕೋರಿ. ಅದಷ್ಟು ಪೂರ್ತಿ ಹಿಟ್ಟನ್ನ ನೀವ ಈ ತರ ಸಣ್ಣ 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 ಕಟ್ ಮಾಡಿ ಇಟ್ಕೋರಿ. ಈಗ ಇದಷ್ಟುನು ಕಟ್ ಮಾಡಿಟ್ಟೇನ್ ನೋಡ್ಬೋದ್ರಿ ನೀವ. ಈ ತರ ಅಷ್ಟುನು ಕಟ್ ಮಾಡಿ ಇಟ್ಕೋರಿ. ಆಮೇಲೆ ಈ ತರ ಒಂದೊಂದ ತಗೋರಿ. ತಗೊಂಡ ಮತ್ತ್ ಅದನ್ನ ಈ ತರ ಲಟ್ಟಿಸ್ಬೇಕಾಗತ್ತರಿ. ನೋಡ್ರಿ ಅದಷ್ಟುನು ಈಗ ನೀವ್ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನಷ್ಟುನು ಈ ತರ ತೆಳ್ಳಗ ಈ ತರ ಲಟ್ಟಿಸ್ಕೊಂಡ್ ಇಟ್ಕೋರಿ. ನೋಡ್ರಿ ಈ ತರ ಆಗ್ಬೇಕ್ರಿ ಅದ. ಅಂದ್ರ ಪದರಾಗಿ ಬರುತ್ತರಿ. ನೋಡ್ರಿ ಈಗ ಎಲ್ಲಾನು ಲಟ್ಟಿಸಿದೇನ್ರಿ. ನೀವ್ ನೋಡ್ಬೋದು. ನೋಡ್ರಿ ಈ ತರ ಆಗ್ಬೇಕ್ರಿ ಅದ. ನೋಡ್ರಿ ಒಳಗಡೆ ಎಲ್ಲಾ ಎಷ್ಟ್ ಚಂದ ಬಂದದ ಅನ್ನೋದ್ ನೋಡ್ಬೋದು. ಈಗ ಅದನ್ನ ನಾವ ಒಂದ್ ಬಾಳ್ಗಿ ಒಳಗ ಎಣ್ಣಿ ಹಾಕೇನ್ರಿ.
ಎಣ್ಣೆ ಕಾಯಕ್ ಇಟ್ಟೇನ್ರಿ. ಎಣ್ಣೆ ಕಾದಾದ್ಮೇಲೆ ಈಗ ಒಂದೊಂದ್ ಅವನ್ ಹಾಕ್ಬಿಟ್ಟು ಕರಿಬೇಕಾಗತ್ತೆ ರೀ. ಇದನ್ನ ನೀವ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಟನ ಕರೀರಿ. ಯಾಕಂದ್ರ ಹೈ ಫ್ಲೇಮ್ ಇಟ್ರ ಹೊರಗಡೆ ಎಲ್ಲಾ ಕರದಂಗ ಅನಸ್ತದ ರೀ, ಬಟ್ ಒಳಗಡೆ ಏನು ಕರ್ದಿರುದಿಲ್ರಿ ಅದ. ಒಳಗಡೆ ಎಲ್ಲಾ ಹಸಿ ಹಸಿಯಾಗೇನೆ ಇರ್ತದ. ಅದಕ್ಕ ಮೀಡಿಯಂ ಇಲ್ಲ ಲೋ ಫ್ಲೇಮ್ ಒಳಗ ಇಟ್ ಕರದ್ರಂದ್ರ ಚಲೋತನೆ ಕರಿತಾವ್ರಿ. ಮತ್ತ ತಿನ್ನಾಕು ಬಾಳ ಟೇಸ್ಟಿ ಆಗಿರ್ತಾವ್ರಿ. ಮತ್ತ ಕರುಮ್ ಕುರುಮ್ ಅಂತಾವ್ರಿ. ಎಲ್ಲಾತು ಮೆತ್ತಗನ ಇದ್ ಬಿಡ್ತಾವ್ರಿ. ಅದ್ರ ಸಲುವಾಗಿ ಮೀಡಿಯಂ ಇಲ್ಲ ಲೋ ಫ್ಲೇಮ್ ಒಳಗಿಟ್ಟ ಕರೀರಿ. ನೋಡ್ರಿ ಇದೀಗ ಕರ್ದಿದ್ ಆಗ್ಯದರಿ. ನೀವ್ ನೋಡ್ಬೋದು ಬ್ರೌನ್ ಕಲರ್ ಬಂದೈತಲ್ರಿ. ಈ ತರ ಕಲರ್ ಬರುತನಾನು ನೀವ ಕರಿಬೇಕಾಗತ್ತರಿ. ನೋಡ್ರಿ ಇದ್ ನೀವು ನೋಡ್ಬೋದು ನಮ್ ಹೆಸರು ಬ್ಯಾಳಿ ಚಿಪ್ಸ್ ಅಥವಾ ಮೂಂಗ್ ದಾಲ್ ಚಿಪ್ಸ್ ಅಂತ ಏನ್ ಅಂತೀವಿ, ಎಷ್ಟ್ ಚಲೋ ರೆಡಿ ಆಗ್ಯಾವ ಅನ್ನೋದು ನೀವು ನೋಡ್ಬೋದ್ರಿ. ಬಾರಿ ಟೇಸ್ಟಿ ಆಗಿರ್ತಾವ್ರಿ. ಫುಲ್ ಕರುಮ್ ಕುರುಮ್ ಅಂತಿರ್ತಾವ. ಎಲ್ಲರಿಗೂ ಬಾಳ ಇಷ್ಟ ಆಗ್ತಾವ್ರಿ. ಮಕ್ಕಳಂತೂ ಬಾಳ ಇಷ್ಟಪಟ್ಟು ತಿಂತಾರ್ರಿ. ಈಗ ನೀವು ನೋಡ್ಬೋದ್ರಿ ಎಷ್ಟು ಮಸ್ತ್ ಬಂದಾವ ಅನ್ನೋದು. ನೋಡ್ರಿ ಇದನ್ನ ನಾನು ಒಂದ್ ಒಡದ್ ತೋರಿಸ್ತೇನಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅನ್ನೋದು ನೀವು ನೋಡ್ಬೋದ್ರಿ. ನೋಡ್ರಿ ಏನ್ ಮಸ್ತ್ ಆಗ್ಯಾವಲ್ರಿ. ನೋಡ್ರಿ ಹಿಂಗ ಕೈ ಒಳಗ್ ಹಿಚ್ಕಿರ ಹೆಂಗ್ ಪುಡಿ ಪುಡಿ ಆಗ್ತದ ನೋಡ್ರಿ. ಬಾರಿ ಟೇಸ್ಟಿ ಆಗಿರತ್ತರಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ರೀ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗ್ರಿ ಬೆಲ್ ಐಕಾನ್ ಒತ್ತ್ರಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಇನ್ನು ಮುಂದಿನ ವಿಡಿಯೋದಾಗ ಸಿಗುನು ರೀ. ಥ್ಯಾಂಕ್ ಯು.